ವಾರ್ತೆಗಳ ವಾರ್ತಾ ಸಂಚಿಕೆಗೆ ಲಕ್ಷ್ಮೀ ಗಾದ್ಗಿ ಮಾಡುವ ವಂದನೆಗಳು. ಇಂದಿನ ಮುಖ್ಯಾಂಶಗಳು. ರಾಷ್ಟ್ರೀಯ ಹೆದ್ದಾರಿ ಮೇಲೆ ಭೀಕರ ಅಪಘಾತ, ಸ್ಥಳದಲ್ಲಿ ಇಬ್ಬರ ಸಾವು, ಹಲವರಿಗೆ ಗಾಯ. ಪಕ್ಷ ಸಂಘಟಿತವಾಗಿದೆ, ಬರುವ ಸ್ಥಳೀಯ ಸಂಸ್ಥೆಗಳಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುತ್ತದೆ, ಸಚಿವ ಸಂತೋಷ್ ಲಾಡ್. ಮೈಲಾರ ಮಲ್ಲಣ್ಣ ಅದ್ದೂರಿಯಾಗಿ ನಡೆಯುತ್ತಿರುವ ಜಾತ್ರೆ, ದರ್ಶನಕ್ಕೆ ಹರಿದು ಬಂದ ಭಕ್ತಾದಿಗಳು. ಹಾಗೂ ಬಸವ ಕಲ್ಯಾಣದಲ್ಲಿ 46ನೇ ಶರಣಕಮ್ಮಟ ವೈದ್ಯಕೀಯ ಸೇವೆಗಾಗಿ ಡಾಕ್ಟರ್ ಚಂದ್ರಕಾಂತ್ ಗುರ್ಗೆ ಅವರಿಗೆ ಸನ್ಮಾನ. ವಾರ್ತೆಗಳ ವಿವರ. ಟಾಟಾ ಮ್ಯಾಜಿಕ್ ಪ್ಯಾಸೆಂಜರ್ ವಾಹನ ಹಾಗೂ ಟಿಪ್ಪರ್ ಲಾರಿ ನಡುವೆ ಡಿಕ್ಕಿ ಸಂಭವಿಸಿ ಇಬ್ಬರು ಸ್ಥಳದಲ್ಲೇ ಸಾವನ್ನಪ್ಪಿದ ಘಟನೆಯು ನಡೆದಿದೆ. ರಾಷ್ಟ್ರೀಯ ಹೆದ್ದಾರಿ 65ರ ಬಸವ ಕಲ್ಯಾಣ ತಾಲೂಕಿನ ಮುಡವಿ ಕ್ರಾಸ್ ಬಳಿ ಘಟನೆ ನಡೆದಿರುತ್ತದೆ. ಅಪಘಾತದಲ್ಲಿ ಟಾಟಾ ಮ್ಯಾಜಿಕ್ ಚಾಲಕ ಸಚಿನ್ 25 ವರ್ಷ ಹಾಗೂ ಮಹಾರಾಷ್ಟ್ರದ ಸೆರಡೋಣಾ ಗ್ರಾಮದ ನಿವಾಸಿ ವಿಲಾಸ್ ಪಾಂಚಾಳ್ 55 ವರ್ಷ ಮೃತಪಟ್ಟಿರುತ್ತಾನೆ. ರಾಜೇಶ್ವರದಿಂದ ಬಸವ ಕಲ್ಯಾಣ ನಗರದ ದರ್ಗಾಕ್ಕೆ ಬರುತ್ತಿದ್ದ ಟಾಟಾ ಮ್ಯಾಜಿಕ್ ಪ್ಯಾಸೆಂಜರ್ ವಾಹನ ಡಿಕ್ಕಿ ಸಂಭವಿಸಿರುತ್ತದೆ. ರಾಜೇಶ್ವರ ಗ್ರಾಮದಿಂದ ಬಸವ ಕಲ್ಯಾಣ ದರ್ಗಾ ಒಂದಕ್ಕೆ ಸಂಬಂಧಿಕರು ಹೋಗುತ್ತಿದ್ದರು. ಗಾಯಾಳುಗಳಿಗೆ ಬಸವ ಕಲ್ಯಾಣ ಸರ್ಕಾರಿ ಆಸ್ಪತ್ರೆಯಲ್ಲಿ ಪ್ರಾಥಮಿಕ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಸ್ಥಳಕ್ಕೆ ಸಂಚಾರಿ ಪೊಲೀಸ್ ಠಾಣೆಯ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. पैसेंजर को भी लग बोला आ रहे एम्बुलेंस आ रहा है. मोठे पीछे निकले का ते आउट झाले. हां हाय 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 बजार सरको जी सरको बच्चे उनका नहीं नहीं ರಾಜ್ಯದಲ್ಲಿ ಮುಂಬರುವ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಗೆದ್ದು ಅಧಿಕಾರ ಹಿಡಿಯುತ್ತದೆ ಎಂದು ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಹೇಳಿದರು. ಭಾನುವಾರ ನಗರದಲ್ಲಿ ಮರಾಠ ಸಮುದಾಯದಿಂದ ಹಮ್ಮಿಕೊಂಡ ಸಮಾವೇಶದಲ್ಲಿ ಭಾಗವಹಿಸಿರುವ ಅವರನ್ನು ಭೇಟಿಯಾದ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿ, ರಾಜ್ಯದಲ್ಲಿ ನಡೆಯುತ್ತಿರುವ ಸಿಎಂ ಬದಲಾವಣೆ ಕುರಿತು ಈಗಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸ್ಪಷ್ಟಪಡಿಸಿದ್ದಾರೆ. ಈ ವಿಷಯ ಕುರಿತು ನಾನು ಏನೂ ಮಾತನಾಡುವುದಿಲ್ಲ ಎಂದರು. ದೇಶದ ಬಹುತೇಕ ರಾಜ್ಯಗಳಲ್ಲಿ ಬಿಜೆಪಿ ಅಧಿಕಾರ ನಡೆಸುತ್ತಿದೆ. ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಉರುಳಿಸಿ ಅಧಿಕಾರ ಪಡೆದು ಲೂಟಿ ಮಾಡುವ ಅವರ ಸಂಚಾಗಿದೆ ಎಂದು ಪ್ರಶ್ನೆಯೊಂದಕ್ಕೆ ಉತ್ತರಿಸಿದರು. ದೇಶದ ಅರ್ಥವ್ಯವಸ್ಥೆ ಕುರಿತು IMF ಸಿ ಗ್ರೇಡ್ ನೀಡಿದೆ ಎಂದ ಅವರು, ಬರುವಂತಹ ದಿನಗಳಲ್ಲಿ $1ಗೆ ₹100 ಮೌಲ್ಯವಾಗುವ ಸಾಧ್ಯತೆ ಇದೆ. ಹೀಗಾಗಿ 11 ವರ್ಷಗಳಿಂದ ಕೇಂದ್ರದಲ್ಲಿ ಬಿಜೆಪಿ ನೇತೃತ್ವದ ಸರ್ಕಾರ ಯಾವ ರೀತಿ ಆಡಳಿತ ನಡೆಸುತ್ತಿದೆ ಎನ್ನುವುದು ಜನಸಾಮಾನ್ಯರಿಗೂ ಗೊತ್ತಾಗುತ್ತಿದೆ ಎಂದರು. ಸಮಾಜವನ್ನು ಸಂಘಟಿಸಿ ಜಾಗೃತಿ ಮೂಡಿಸುವುದೇ ಸಮಾವೇಶದ ಉದ್ದೇಶವಾಗಿದೆ ಹೊರತು ರಾಜಕೀಯ ದೃಷ್ಟಿಯಿಂದಲ್ಲ ಎಂದರು. ಎಲ್ಲ ಬಂಧುಗಳು ಪಕ್ಷಾತೀತವಾಗಿ ಎಲ್ಲರೂ ಇವತ್ತು ಸೇರಿ ಒಂದು ಕಾರ್ಯಕ್ರಮ ಮಾಡಬೇಕಂತ ಹೇಳಿ ಅವರ ಅಪೇಕ್ಷೆ ಇತ್ತು. ನಾನು ಕಳೆದ ಬಾರಿ ಬಂದಾಗ ಎಲ್ಲ ತಾಲೂಕುಗಳಲ್ಲಿ ನಾವು ಪ್ರವಾಸ ಮಾಡಿದ್ವಿ. ಎಲ್ಲರೂ ಸೇರಿ ಒಂದು ಒಗ್ಗಟ್ಟರ ಪ್ರದರ್ಶನ ಮಾಡಬೇಕು, ಎಲ್ಲ ಮರಾಠ ಸಮಾಜದ ಬಂಧುಗಳು ಸೇರಬೇಕು,
ಸನ್ನದ್ಧರಾಗಬೇಕು, ಸಮಾಜನ ಸಂಘರ್ಷಣೆ ಮಾಡಬೇಕಂತ ಸದುದ್ದೇಶದಿಂದ ನನ್ನ ಕರೆಸಿದ್ದಾರೆ. ನಾನಿವತ್ತು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಲಿಕ್ಕೆ ಬಂದಿದ್ದೇನೆ. ಸರಿ, ಏನು ಸರ್ ರಾಜ್ಯ ರಾಜಕಾರಣದಲ್ಲಿ ಬಹಳ ಡಿನ್ನರ್ ಪಾರ್ಟಿಗಳು ಈಗ ನಿನ್ನೆ ಆಗಿದ್ದಂತ ಈಗ ಅಂದ್ರೆ ನಿನ್ನೆ ಆಗಿದ್ದಂಥ ವಿಚಾರ ಸಂಬಂಧಪಟ್ಟಂತೆ ಈಗ ನೆಕ್ಸ್ಟ್ ಸಂಕ್ರಮಣಕ್ಕೆ ಕ್ರಾಂತಿ ಆಗುತ್ತೆ. ಈಗೆಲ್ಲ ಸ್ವಲ್ಪ ಓಕೆ ಆಗಿದೆ, ಒಪ್ಪಂದ ಆಗಿದೆ, ಬಟ್ ಸಂಕ್ರಾಂತಿ ಮತ್ತೆ ಕ್ರಾಂತಿ ಆಗುತ್ತೆ. ಸಿದ್ದರಾಮಯ್ಯ ರೆಕಾರ್ಡ್ ಮಾಡಕ್ಕೆ ಈ ತರ ಇದು ಮಾಡ್ತಾ ಇದಾರೆ. ಅದಾದ್ರೂ ಕೂಡ ನೆಕ್ಸ್ಟ್ ಮತ್ತೆ ಅವರೇ ಕಂಟಿನ್ಯೂ ಆಯ್ತು ಅಂತ ಹೇಳ್ತಾರೆ. ನಿಮಗೆ ಅಗಲಲ್ಲ ಇದ್ರ ಬಗ್ಗೆ ನನಗೆ ಪ್ರಶ್ನೆ ಕೇಳಕ್ ಹೋಗ್ಬೇಡಿ. ಮುಖ್ಯಮಂತ್ರಿಗಳು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಅದ್ರ ಮೇಲೆ ನೀವು ಏನ್ ತಿರುವಾ ಮರುವ ಪ್ರಶ್ನೆ ಕೇಳೋದು ನಮ್ಮ ಉತ್ತರ ಏನ್ ಚೇಂಜ್ ಆಗೋದಿಲ್ಲ. ಯಾಕಂದ್ರೆ ಸಾಯಂಕಾಲ ಸೋನಿಯಾ ಗಾಂಧಿ ಮನೆಯಲ್ಲಿ ಕೂಡ ಮೀಟಿಂಗ್ ಇದೆ ಸರ್ ಇವತ್ತು. 2027 ವಿಧಾನಸಭೆವರೆಗೂ ಡಿಸಿಎಂ ಡಿ ಕೆ ಶಿವಕುಮಾರ್ ಡಿಸಿಎಂ ಆಗಿ ಇರ್ತಾರ, ಪ್ರಮೋಷನ್ ಸಿಗುತ್ತಾ ಅಂತ ನಿಮ್ ಬೆಂಬಲ ಏನಿದೆ ಅವ್ರಿಗೆ ಅಂತ? ಈಗೆಲ್ಲ ಇದನ್ನೆಲ್ಲ ಕೇಳಬೇಡ್ರಿ. ಈ ವಿಷಯದಲ್ಲಿ ನಿಮ್ಮ ಪ್ರತಿಕ್ರಿಯೆ ಏನಿದೆ ಸರ್? ಏನು ಕೇಳಿದ್ರು ಸೀನಿಯರ್ ಲೀಡರ್ ಅದಕ್ಕೆ ನೀವು ಉತ್ತರ ಕೊಡ ಅದಕ್ಕೆ ಕೇಳ್ತಾ ಇರೋದು. ಉತ್ತರ ಕೊಟ್ಟಾಗಿದೆ. ಮುಖ್ಯಮಂತ್ರಿ ಉತ್ತರ ಕೊಟ್ಟ ಮೇಲೆ ತಿರ್ಗಾ ಮಾತಾಡಿದಾಗ ಅರ್ಥ ಇಲ್ಲ. ಸರ್, ತಾವು ರಾಜ್ಯಾದ್ಯಂತ ಸುತ್ತಾಡಿ ಸಂಘಟನೆ ಮತ್ತು ಸಮುದಾಯಕ್ಕೆ ಒತ್ತು ಕೊಡ್ತಾ ಇದ್ದೀರಿ ಸರ್, ಏನ್ ಸರ್ ವಿಶೇಷತೆ ಮುಂದೆ? ಕರೀತಾರೆ, ಹೋಗ್ಬೇಕ್ರಿ. ಈಗ ಎಲ್ಲ ಕಡೆ ಎಲ್ಲೆಲ್ಲಿ ಕರೀತಾರೆ ಆದಷ್ಟು ಮಟ್ಟಿಗೆ ಹೋಗ್ಬೇಕು, ಸಂಘಟನೆ ಮಾಡ್ಬೇಕು. ಆ ದೃಷ್ಟಿಯಿಂದ ಬಂದಿದ್ದು ಯಾವ್ದು ರಾಜಕೀಯ ದೃಷ್ಟಿಯಿಂದ ಈಗ ಬಿಜೆಪಿ ಆರಂಭ ಮಾಡ್ತಾರೆ. ಬ್ರೇಕ್ಫಾಸ್ಟ್ ಆಯ್ತಲ್ಲ, ಇದು ರಷ್ಯಾ ವಿರುದ್ಧ ಮತ್ತೆ ಯಾವ ಬಾಂಗ್ಲಾದೇಶ ದೊಡ್ಡ ಲೆವೆಲ್ನಾಗ ಅವ್ರು ಮಾತನಾಡೋದು. ಸರ್, ಈಗ ನಿನ್ನೆ ಜಗದೀಶ್ ಶೆಟ್ಟರ್ ರಾಜ್ಯದಲ್ಲಿ ಸರ್ಕಾರ ತುಂಬಿದೆ, ಈಗ ರಾಜ್ಯಪಾಲ ಆಗಿರಬೇಕು, ಅವ್ರಿಗೆ ಅರ್ಜೆಂಟ್ ಇದೆ ಅಧಿಕಾರಕ್ಕೆ ಬರುತ್ತೆ. ಬಿಜೆಪಿಗೆ ಏನಾಗಿದೆ, ಈಗ ಇವತ್ತಲ್ಲಿ ಎಲೆಕ್ಷನ್ ಫೇಸ್ ಮಾಡ್ತೀವಿ, ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಎಲೆಕ್ಷನ್ ಫೇಸ್ ಮಾಡ್ತೀವಿ. ಖಂಡಿತವಾಗಿ ನನ್ನ ನಂಬಿಕೆನೇ ನಾವು ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳು, ನಾವು ಹೇಳಿರ್ತಕ್ಕಂಥ ವಿಚಾರ ಜನ ನಮ್ಮನ್ನು ಒಪ್ಪಿ ಪುನಃ ಮತ್ತೆ ನಮಗೆ ಆಶೀರ್ವಾದ ಮಾಡ್ತಾರೆ ಅಂತ ನನಗೆ ಸಂಪೂರ್ಣ ನಂಬಿಕೆ. ಸಂತೋಷ್ ಲಾಡು ಪಕ್ಷಗಳಿಗೆ ಸರಿಯಾದ ಉತ್ತರ ಕೊಡ್ತಾರೆ. ಈಗ ಡಿ ಕೆ ಶಿವಕುಮಾರ್ ಅವರು ಬಿಜೆಪಿ ಹೋಗ್ತಾ ಇರ್ತಕ್ಕಂಥಷ್ಟು ಮಾತುಗಳು ಬಿಜೆಪಿಯಿಂದ ಕೇಳಬೇಕು. ಇದಕ್ಕೆ ಸೀನಿಯರ್ ಲೀಡರ್ ಇದನ್ನ ಹೆಂಗ್ ನೋಡ್ತೀರಂತ ಒಬ್ಬರು ಉಪಮುಖ್ಯಮಂತ್ರಿ ಸ್ಥಾನದಲ್ಲಿ ಇಲ್ಲ ರೀ. ಬಿಜೆಪಿ ಅವರು ಆ ರೀತಿ ಹೇಳ್ತಾ ಇದಾರೆ ಅಂತ ನಾವು ಹೆಂಗಿದೆ ಅಂತ ಹೇಳಕ್ಕೆ ಬಿಜೆಪಿ ಅವ್ರನ್ನ ಕೇಳಬೇಕು. ಅವ್ರ ಹತ್ರ ಖಚಿತ ಮಾಹಿತಿ ಇದ್ರೆ ಅವರಿಗೆ ಹೇಳಕ್ ಹೇಳಿ, ಬಹಿರಂಗ ಪಡಿಸಕ್ಕೆ ಹೇಳಿ. ಸರ್, ಕಾಂಗ್ರೆಸ್ ಅಲ್ಲಿ ಇದೆ ಜಗಳ, ಬಿಜೆಪಿ ಅವ್ರಿಗೆ ಸಂಬಂಧ ಇಲ್ಲ ಸರ್. ಪದೇ ಬಿಜೆಪಿ ಅವರು ಆರೋಪ ಮಾಡ್ತಿರಲ್ಲ ಸರ್. ನಾವೇನು ಬಿಜೆಪಿ ಅವರು ಮಾಡಿ ಒಳ ಜಗಳ ಎಲ್ಲ ಇರ್ತದೆ ಸರ್, ಕಾಂಗ್ರೆಸ್ ಅಲ್ಲಿ ಅಲ್ಲ ಇದು. ಅಲ್ಲ, ಅವ್ರು ಹೇಳ್ತಿರೋದು ಬೇರೆ. ಅವ್ರು ಹೇಳಿರೋದು ಬಿಜೆಪಿ ಅವರು ಆರೋಪ ಮಾಡ್ತಿದ್ದಾರೆ, ಡಿ ಕೆ ಶಿವಕುಮಾರ್ ಅವರು ಬಿಜೆಪಿ ಹೋಗ್ತಾರೆ ಅಂತ ಹೇಳಿರ್ತಕ್ಕಂಥ ಅವ್ರ ಪ್ರಶ್ನೆ. ಅದು ನನಗೆ ಗೊತ್ತಿಲ್ಲಪ್ಪ ಮಾಹಿತಿ ಅಂತ ಹೇಳಿದೆ. ಅಲ್ಲ ಸರ್, ಈಗ ಪ್ರೆಸ್ ಮೀಟ್ ಮಾಡಿದ್ರು, ಹಂಗಾರೆ ಜಗಳ ಇದೆ ಅಂತ ಪ್ರೆಸ್ ಮೀಟ್ ಮಾಡಿದ್ರು ಸರ್. ಯಾಕೆ ಪ್ರಸ್ತಾಪ ಮಾಡಿದ್ರು? ಮೀಟ್ ಯಾಕೆ ಮಾಡಿದ್ರು ಸರ್? ಒಟ್ಟಿಗೆ ಮೀಡೋ ಅವಶ್ಯಕತೆ. ತಾವು ಹೇಳಿದ್ರೆ ಕೊನೆವರೆಗೂ ಸಿಎಂ ಜೊತೆ ಇರ್ತೀನಿ ನಾನು, ಸಿದ್ದರಾಮಯ್ಯ ಅಂತ. ನಾನು ವೈಯಕ್ತಿಕವಾಗಿ ಹೇಳಿರ್ತಕ್ಕಂಥದ್ದು. ನೀವು ಯಾವ ಪ್ರಶ್ನೆ ಏನೇನೋ ಕೇಳ್ತಿರಲ್ರಿ. ಈಗ ನೀವಿಬ್ಬರದ್ದು ಉಪಮುಖ್ಯಮಂತ್ರಿದು ಮುಖ್ಯಮಂತ್ರಿಗಳದ್ದು ಬಗ್ಗೆ ನನ್ನ ಮುಂದೆ ಆ ಪ್ರಶ್ನೆ ಕೇಳಬೇಡಿ. ಒಂದೇ ಉತ್ತರ ಇರ್ತದೆ, ನೀವೇ ಬೇಜಾರು ಕಳ್ತೀರಿ ಅಂತ ಹೇಳಿದೆ. ಈಗ ಹಾಸ್ಯ ನಟರು ನಿಧನ ಆಗಿದೆ, ಉಮೇಶ್ ಹಾಸ್ಯ ನಟ, ಕಾಮಿಡಿ ಆಕ್ಟರ್, 80 ವರ್ಷ. ವೆರಿ ಸಾರಿ. ಒನ್ ಆಫ್ ದ ಫೈನೆಸ್ಟ್ ಆರ್ಟಿಸ್ಟ್ ನಮ್ಗೆ ಇದ್ರು ಅವರು. ಸೊ ಹಂಗಾಗಿ ಅವ್ರ ಕುಟುಂಬಕ್ಕೆ ತಮ್ಮ ಮುಖಾಂತರ ಸಾಂತ್ವನ ಹೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ಸರ್, ಇನ್ನೊಂದು ಲಾಸ್ಟ್ ಕ್ವಶನ್ಗೆ, ಈಗ ನೀವು ಸಿದ್ದರಾಮಯ್ಯ ಆಪ್ತರಾಗಿದ್ದೀರಾ, ಒಳಗೆ ಕಾಂಗ್ರೆಸ್ ಏನೇನು ನಡೀತಿದೆ ಅನ್ನೋದು ನಿಮಗೆ ಗೊತ್ತಿರ್ತದೆ. ನೀವು ಸಿದ್ದರಾಮಯ್ಯ ಬನ್ನೋದಿದೆ ಹೊಂದ್ಕೊಂಡು ಹೋಗ್ತೀರಾ? ಸಿದ್ದರಾಮಯ್ಯ 2.5 ಕಂಟಿನ್ಯೂ ಆಗಬೇಕಂತ ಮುಖ್ಯಮಂತ್ರಿ? ಅದೇ ನಾನು ಹೇಳಿದ್ನಲ್ಲ, ಈ ಪ್ರಶ್ನೆ ಎಸ್ಸಲ್ಲಿ ಕೇಳೋದು ಉತ್ತರ ಸೇಮ್ ಇರ್ತೈತೆ ರೀ. ಸನ್ಮಾನ್ಯ ಮುಖ್ಯಮಂತ್ರಿಗಳವರು ಹೈಕಮಾಂಡ್ ಏನು ಹೇಳುತ್ತೆ ಅದನ್ನ ನಿರ್ಧಾರಕ್ಕೆ ನಾನು ಒಪ್ತೀನಿ ಅಂದ್ಮೇಲೆ ನೀವು ಎಸ್ಸಲ್ಲಿ ಕೇಳೋದು ಏನು ಪ್ರಶ್ನೆ? ಎಲ್ಲರೂ ಶಾಸಕರು ಹೈಕಮಾಂಡ್ ಸಿದ್ದರಾಮಯ್ಯ ಅವರು ಹೇಳಿದ್ಮೇಲೆ ಒಪ್ತಾರೆ ಅಂದ್ಮೇಲೆ ಕರ್ನಾಟಕದ ಪ್ರತಿಯೊಬ್ಬ ಶಾಸಕ, ಕಾಂಗ್ರೆಸ್ ಎಲ್ಲ ಸಚಿವರುಗಳು ಒಪ್ಪದಂಗೆ ಎಲ್ಲ ಹೈಕಮಾಂಡ್ ಮೇಲೆ ಸರ್ ಎಲ್ಲ ನಿರ್ಧಾರ. ಹೌದ್ರಿ, ಹೈಕಮಾಂಡ್ ಮೇಲೆ ನಿರ್ಧಾರ. ರಾಜ್ಯದ ಕೆಲವೊಂದಿಷ್ಟು ಸಮಸ್ಯೆಗಳ ಬಗ್ಗೆ ಸಿಎಂ ಅವರು ಆಲ್ ಪಾರ್ಟಿ ಮೀಟಿಂಗ್ ಏನೋ ಕರೀತಾರೆ ಅಂತ ಒಂದು ಚರ್ಚೆ ಇದೆ. ಇಲ್ಲ, ಗೊತ್ತಿಲ್ಲ. ಕರೆದ್ರೆ ಮತ್ತೆ ಮಾಹಿತಿ ತಮಗಿರುತ್ತೆ, ತಮ್ಮ ಮುಖಾಂತರ ನನಗೆ ಗೊತ್ತಾಗ. ನಾನು ಪ್ರವಾಸದಲ್ಲಿದ್ದೀನಿ, ಹೇಳದಿಂದ ನನಗೆ ಗೊತ್ತಿಲ್ಲ. ಜನವರಿ 7ಕ್ಕೆ ರೆಕಾರ್ಡ್ ಆಗ್ತಾರೆ ಸರ್. ಯುವರಾಜ್ ಅರಸರದ್ದು ರೆಕಾರ್ಡ್ ಮುಗಿತಾರೆ ಸಿದ್ದರಾಮಯ್ಯ, ಅದಕ್ಕೆ ಮುಂದೆ ಹೋಗ್ತಾ ಇದೆ, ಮುಂದೆ ಆಗ್ತಾ ಇದೆ ಬೇರೆ ಏನಂತ ಹೇಳ್ತಾರೆ. ದಕ್ಷಿಣ ಕಾಶಿ ಎಂದೇ ಪ್ರಸಿದ್ಧವಾಗಿರುವ ಬೀದರ್ ಜಿಲ್ಲೆಯ ಭಾಲ್ಕಿ ತಾಲೂಕಿನ ಮೈಲಾರ ಮಲ್ಲಣ್ಣ ದೇವಸ್ಥಾನದಲ್ಲಿ 1 ತಿಂಗಳ ಎಳಮಾವಾಸ್ಯೆಯವರೆಗೆ ನಡೆಯುವ ಜಾತ್ರೆಯು ಅದ್ದೂರಿಯಾಗಿ ನಡೆಯುತ್ತಿದೆ. ಈ ಜಾತ್ರಾ ಮಹೋತ್ಸವದಲ್ಲಿ ನೆರೆಯ ಆಂಧ್ರ, ತೆಲಂಗಾಣ, ಮಹಾರಾಷ್ಟ್ರ ಸೇರಿದಂತೆ ರಾಜ್ಯದಿಂದ ಪ್ರತಿ ದಿವಸ ಸಾಗರೋಪಾದಿಯಲ್ಲಿ ಭಕ್ತಾದಿಗಳು ದೇವಸ್ಥಾನಕ್ಕೆ ಆಗಮಿಸಿ ದರ್ಶನ ಪಡೆಯುತ್ತಿದ್ದಾರೆ. ಇಲ್ಲಿ ವಿಶೇಷವಾಗಿರುವ ದೇವಸ್ಥಾನಕ್ಕೆ ಬರುವ ಭಕ್ತಾದಿಗಳು ಗರ್ಭಗುಡಿಗೆ ಪ್ರದಕ್ಷಿಣೆ ಹಾಕುತ್ತಾ ಭಂಡಾರು ಸಿಂಪಡಿಸುತ್ತಾ ಮೈಲಾರ ಮಲ್ಲಣ್ಣ ಎಳೆ ಕೋಟ್ಗೆ ಜಯಘೋಷಣೆಗಳು ಹಾಕುತ್ತಿದ್ದರು. ಬೆಳಗ್ಗೆಯಿಂದ ತಡರಾತ್ರಿಯವರೆಗೆ ಭಕ್ತಾದಿಗಳು ಆಗಮಿಸಿ ಸ್ನಾನದ ಕುಂಡದಲ್ಲಿ ಸ್ನಾನ ಮಾಡಿ ಸರತಿಯಲ್ಲಿ ನಿಂತು ದರ್ಶನ ಪಡೆಯುತ್ತಿದ್ದಾರೆ. ಬರುವಂತಹ ಭಕ್ತರಿಗೆ ದೇವಸ್ಥಾನದ ಸಮಿತಿಯಿಂದ ಮಹಾಪ್ರಸಾದ ವ್ಯವಸ್ಥೆ ಮಾಡಲಾಗಿದೆ.
ಶರಣರು ನಡೆದಾಡಿರುವ ವಿಶ್ವಗುರು ಬಸವಣ್ಣನವರ ಕರ್ಮಭೂಮಿಯಾದ ಬಸವ ಕಲ್ಯಾಣ ಅನುಭವ ಮಂಟಪದಲ್ಲಿ ನಡೆದಿರುವ 46ನೇ ಶರಣ ಕಮ್ಮಟ ಅನುಭವ ಮಂಟಪ ಉತ್ಸವದ ಅಂಗವಾಗಿ ವೈದ್ಯಕೀಯ ಕ್ಷೇತ್ರದಲ್ಲಿ ಸಲ್ಲಿಸಿರುವ ಅಪಾರ ಸೇವೆಯನ್ನು ಗುರುತಿಸಿ ಡಾಕ್ಟರ್ ಚಂದ್ರಕಾಂತ್ ಗುದಗೆ ಅವರಿಗೆ ಗೌರವ ಪತ್ರ ನೀಡಿ ಸನ್ಮಾನಿಸಲಾಯಿತು. ಬೀದರ್ ನಗರದ ಗುದಗೆ ಆಸ್ಪತ್ರೆಯ ಅಧ್ಯಕ್ಷರು ಹಾಗೂ ಹೃದಯ ತಜ್ಞರಾಗಿರುವ ಡಾಕ್ಟರ್ ಚಂದ್ರಕಾಂತ್ ಗುದಗೆ ಅವರು ಸುಮಾರು ಹಲವು ವರ್ಷಗಳಿಂದ ಬಡ ರೋಗಿಗಳಿಗೆ ಗುಣಮಟ್ಟದ ಆರೋಗ್ಯ ಸೇವೆ ನೀಡುತ್ತಾ ವೈದ್ಯಕೀಯ ಕ್ಷೇತ್ರದಲ್ಲಿ ತನ್ನದೇ ಆದ ಛಾಪು ಮೂಡಿಸಿದ್ದಾರೆ. ಈ ಸೇವೆಯನ್ನು ಗುರುತಿಸಿ ಅವರಿಗೆ ಸನ್ಮಾನ ಪತ್ರ ನೀಡಿ ಗೌರವಿಸಲಾಯಿತು. ನವೆಂಬರ್ 29 ಮತ್ತು 30ರಂದು ಜರುಗಿದ ಶರಣ ಕಮ್ಮಟ ಅನುಭವ ಮಂಟಪ ಉತ್ಸವ ಕಾರ್ಯಕ್ರಮದಲ್ಲಿ ಈ ಗೌರವ ಪ್ರದಾನ ನಡೆಯಿತು. ಕಾರ್ಯಕ್ರಮದ ನಿಮಿತ್ತ ದಿವ್ಯ ಸಾನ್ನಿಧ್ಯವನ್ನ ಜಗದ್ಗುರು ಇಮ್ಮಡಿ ಸಿದ್ದರಾಮೇಶ್ವರ ಮಹಾಸ್ವಾಮಿಗಳು ವಹಿಸಿದರು. ಕಾರ್ಯಕ್ರಮದಲ್ಲಿ ಬಸವರಾಜ ಧನ್ನೂರ್, ಭಾಲ್ಕಿಯ ಡಾಕ್ಟರ್ ಬಸವಲಿಂಗ ಪಟ್ಟದೇವರು, ಶ್ರೀ ಗುರುಬಸವ ಪಟ್ಟದೇವರು ಸೇರಿದಂತೆ ವಿವಿಧ ಮಠಾಧೀಶರು, ರಾಜಕೀಯ ಮುಖಂಡರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.